ಇವತ್ತಿನ ದಿನ ನಿಮ್ಮ ಜೇಬು, ನಿಮ್ಮ ಪರ್ಸ್ ಖಾಲಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಆದರೂ ಪರವಾಗಿಲ್ಲ. ಅಥವಾ ನಿಮ್ಮ ಆರೋಗ್ಯ ಕೆಟ್ಟೋಗಿದೆ, ಯಾರಿಂದನೂ ಸಹಕಾರ ಸಿಗ್ತಾ ಇಲ್ಲ, ನಿಮಗೆ ಯಾರೋ ಹೇಳ್ತಾ ಇದ್ದಾರೆ ನಿಮ್ಮ ಹಣೆ ಬರಹಣೆ ಚೆನ್ನಾಗಿಲ್ಲ ಅಂತ, ಆದರೂ ಕೂಡ ಪರವಾಗಿಲ್ಲ. ಅಥವಾ ನಿಮ್ಮ ಹತ್ರ ಒಳ್ಳೆ ಮೊಬೈಲ್ ಇಲ್ಲ, ಕಾಲೇಜಿಂದ ಡ್ರಾಪ್ ಔಟ್ ಆಗಿದ್ದೀರಾ, ಆದರೂ ಕೂಡ ಪರವಾಗಿಲ್ಲ. ಅಥವಾ ನಿಮಗೆ ಜಾಬೇ ಸಿಗ್ತಾ ಇಲ್ಲ, ನಿಮ್ಮ ಬಾಸ್ ನಿಮಗೆ ಬೈತಾ ಇದ್ದಾರೆ, ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ, ಕೆಲಸದಿಂದ ತೆಗೆದುಹಾಕಿದ್ರು ಕೂಡ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಸಾವಿರಾರು ರೂಪಾಯಿ ನಷ್ಟ ಆಗೋಗ್ಬಿಟ್ಟಿದೆ, ಆದರೂ ಕೂಡ ಪರವಾಗಿಲ್ಲ. ಅಥವಾ ನಿಮಗೆ ಏನು ಬರೋದಿಲ್ಲ, ನಿಮ್ಮ ಹತ್ರ ಸ್ಕಿಲ್ಸೇ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಫೇಲ್ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಬೆಂತಟ್ಟೋರು ಸಪೋರ್ಟ್ ಮಾಡೋರು ಹಿಂದೆ ಮುಂದೆ ಯಾರೂ ಇಲ್ಲ, ಆದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳುವ ಅಗತ್ಯನೇ ಇಲ್ಲ. ನಿಮ್ಮ ಐಡಿಯಾಗಳು ಯಾವತ್ತೂ ಫ್ಲಾಪ್ ಆಗಿರ್ತವೆ ಅಂತ ಹೇಳ್ತಿರ್ತಾರೆ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ರಿಲೇಷನ್ಸ್ ನಿಮ್ಮ ಪ್ಯಾಷನ್ಗಳನ್ನು ಹೀಯಾಳಿಸ್ತಾ ಇದ್ದಾರೆ ಅಂದರೂ ಕೂಡ ಪರವಾಗಿಲ್ಲ. ಅಥವಾ ನಿಮ್ಮ ಆಕಾರ ಚೆನ್ನಾಗಿಲ್ಲ, ಕಪ್ಪಗಿದ್ದೀರಾ, ಸಣ್ಣಗಿದ್ದೀರಾ, ದಪ್ಪ ಇದ್ದೀರಾ, ಉದ್ದ ಇದ್ದೀರಾ, ಗಿಡ್ಡ ಇದ್ದೀರಾ ಅಂದರೂ ಕೂಡ ಪರವಾಗಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಪರವಾಗಿಲ್ಲ. ನಿಮ್ಮ ಜೀವನದಲ್ಲಿ ಪೂರ್ತಿ ಕತ್ತಲನೆ ಆವರಿಸ್ಕೊಂಡ್ಬಿಟ್ಟಿದೆ, ಮುಂದೆ ಹೋಗೋಕ್ಕೆ ದಾರಿನೇ ಕಾಣ್ತಾ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಸೋಲುಗಳನ್ನೇ ಅನುಭವಿಸ್ತಾ ಇದ್ದೀರಾ, ಆದರೂ ಕೂಡ ಪರವಾಗಿಲ್ಲ. ನಿಮಗೆ ನೂರಾರು ಶತ್ರುಗಳು ನಿಮ್ಮನ್ನು ಮಣ್ಣಲ್ಲಿ ಮಣ್ಣಾಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ. ಇವತ್ತು ರಾತ್ರಿ ಊಟ ಇಲ್ಲದೆ ಮಲ್ಕೊಂಡ್ರೂ ಕೂಡ ಪರವಾಗಿಲ್ಲ ಕಣ್ರಿ. ಇವತ್ತು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರೂ ಕೂಡ ಪರವಾಗಿಲ್ಲ. ಎಲ್ಲ ಕಷ್ಟಗಳು ನಿಮ್ಮೊಬ್ಬರಿಗೆ ಬರ್ತಾ ಇದ್ದಾವೆ ಅಂದರೂ ಕೂಡ ಪರವಾಗಿಲ್ಲ, ಯೋಚಿಸಬೇಕಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದರೆ ಫ್ರೆಂಡ್ಸ್, ಯಾವಾಗ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾಳೆ ಬೆಳಗ್ಗೆ 6 ಗಂಟೆಗೆ ರೆಡಿ ಆಗಿರ್ತೀರಾ ಅಲ್ವಾ? ನೋಡೋಣ ನಾಳೆ ಆದರೂ ಎಷ್ಟು ಜನ ಬೇಗ ಎದ್ದೇಳ್ತೀರಾ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.